ರಾತ್ರಿ ಮಲ್ಗೋಕ್ಕೆ ಮುಂಚೆ ಇದೊಂದು ವಸ್ತುನ ನಿಮ್ಮ ಮುಖಕ್ಕೆ ಹಚ್ಚಿ ಮಲಗಿ. ಬೆಳಗ್ಗೆ ಅಷ್ಟರಲ್ಲಿ ನೀವೇ ಆಶ್ಚರ್ಯಪಡುವ ರಿಸಲ್ಟು. ಮುಖದ ಮೇಲೆ ಯಾವುದೇ ರೀತಿಯಾದ ನೆರಿಗೆಗಳು, ಬಂಗು, ಪಿಗ್ಮೆಂಟೇಷನ್ ಆಗಿರ್ಬೋದು, ಕಪ್ಪು ಕಲೆಗಳಾಗಿರ್ಬೋದು, ಅನ್ಇವನ್ ಸ್ಕಿನ್ ಟೋನ್ ಆಗಿರ್ಬೋದು, ಡಾರ್ಕ್ ಸ್ಕಿನ್ ಆಗಿರ್ಬೋದು, ಅಂಥದ್ದು ಬುಡದ ಸಮೇತ ತೆಗೆಯುವಂಥ ಜಾದು ಮಾಡೋ ವಸ್ತು ಅಂತಲೇ ಹೇಳ್ತಾ, ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಕೇವಲ ಒಂದೇ ಒಂದು ಚಿಟಿಕೆಯಷ್ಟು ಆ ವಸ್ತುನ ನೀವು ಪೌಡ್ರ್ ಮಾಡಿ ಹಚ್ಚಿದ್ರೆ ಸಾಕು, ನಿಮ್ಮ ಮುಖದ ಹೊಳಪೇ ಬೇರೆ ಲೆವೆಲ್ ಆಗುತ್ತೆ. ಸೊ ವಿತ್ ಲೈವ್ ಪ್ರೂಫ್ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ. ವರ್ಷಾನುಗಟ್ಲೆಯಿಂದ ಪಿಗ್ಮೆಂಟೇಷನ್ ಹೋಗಿಲ್ಲ ಅನ್ನೋರಿಗೆ ಸುಮಾರಷ್ಟು ಪಿಗ್ಮೆಂಟೇಷನ್ ವಾಸಿ ಮಾಡೋ ಶಕ್ತಿ ಇದೆ ಈ ವಸ್ತುಗೆ. ಅಂದರೆ ಬುಡದ ಸಮೇತ ವಾಸಿ ಮಾಡುತ್ತೆ. ಇದಕ್ಕೆ ಇನ್ನೊಂದು 2 ಇಂಗ್ರೀಡಿಯೆಂಟ್, ಪವರ್ಫುಲ್ ಇಂಗ್ರೀಡಿಯೆಂಟ್ ಆ್ಯಡ್ ಮಾಡಿದ್ದೀನಿ. ಯಾವ್ದು ಅಂತ ಇವತ್ತಿನ ವೀಡಿಯೋಲಿ ಲೈವ್ ಪ್ರೂಫ್ ತೋರಿಸ್ತೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ರಾತ್ರಿ ಮಲ್ಗೋಕ್ಕೆ ಮುಂಚೆ ಚಿಟಿಕೆಯಷ್ಟು ಆ ವಸ್ತುವಿನ ಪುಡಿ ಹಚ್ಚಿದ್ರೆ ಸಾಕು, ನಿಮ್ಮ ಮುಖದ ಹೊಳಪು ಡಬಲ್ ತ್ರಿಬಲ್ ಆಗೋದು ಖಂಡಿತ. ನಮ್ಮ ಮುಖಕ್ಕೆ ಅಪ್ಲೈ ಮಾಡಿದಾಗೆ ನಾವು 100% ರಿಸಲ್ಟ್ ಕೊಡ್ಬೋದು ಅಲ್ವಾ ಫ್ರೆಂಡ್ಸ್. ಆ ನಿಟ್ಟಿನಲ್ಲಿ ಇದು ಹೇಮಾ ನಾಗರಾಜ್ ಸ್ಕಿನ್ ಟೋನ್ ಸುಮಾರು 2 ವರ್ಷದ ಹಿಂದೆ ಅಂತ ಇಟ್ಕೊಳ್ಳಿ, 1.5 ವರ್ಷ 2 ವರ್ಷದ ಹಿಂದೆ. ಸೊ ಈಗ ನನ್ನ ಸ್ಕಿನ್ ಟೋನು ಈ ರೀತಿ ಬದಲಾಗಿದೆ. ಕೇವಲ ಆಯುರ್ವೇದದ ರಾ ಮೆಟೀರಿಯಲ್ಸ್, ನೋ ಕೆಮಿಕಲ್, ನೋ ಪ್ರಿಸರ್ವೇಟಿವ್ ಅಂತ ಹೇಳ್ತಾ ಈ ಜಾದು ಮಾಡೋ ವಸ್ತು ಯಾವುದು ಅಂತ ಇವತ್ತಿನ ವೀಡಿಯೋಲಿ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು 1 ಲೋಟದಷ್ಟು ನೀರನ್ನ ಕುದಿಯೋಕೆ ಇಡ್ತಿದ್ದೀನಿ. ಅದಕ್ಕೆ 2 ಆ್ಯಂಟಿ ಆಕ್ಸಿಡೆಂಟ್ ಉಳ್ಳ ವಸ್ತುಗಳನ್ನ ಹಾಕ್ತಾ ಇದ್ದೀನಿ. ನಂಬರ್ 1 ಇಲ್ಲಿ ಕ್ಲೌವ್ಸ್ ಅಂದರೆ ಲವಂಗ, ಫ್ಲಾರೆಟ್ ಇರೋದು, ಹೂವು ಇರೋ ಲವಂಗನ ಹಾಕೋತಾ ಇದ್ದೀನಿ ಸುಮಾರು 1 ಲೋಟದ ಕುಡಿಯೋ ನೀರಿಗೆ. ಓಕೆನಾ. ಸೊ ಆಲ್ಟರ್ನೇಟಿವ್ ಇದಕ್ಕೆ ಅಂದರೆ ರೋಸ್ ವಾಟ್ರಲ್ಲಿ ನೆನೆ ಹಾಕಬೇಕು ಒಂದು ಅರ್ಧ ಗಂಟೆ. ಇಲ್ಲಿ ನಾನು 1 ಚಿಟಿಕೆ ಅಂದರೆ ಸುಮಾರು 2 ಚಿಟಿಕೆಯಷ್ಟು ನನಗೆ ಸ್ಫಟಿಕದ ಪುಡಿ ಬೇಕು. ಐದರ್ ಶುದ್ಧೀಕರಣ ಅದು ತೊಗೋಬೋದು ಅಥವಾ ನಾನ್ ಶುದ್ಧೀಕರಣ ಅದು ತೊಗೋಬೋದು. ಸುಮಾರು ವೀಡಿಯೋಸಲ್ಲಿ ನಾನು ಶುದ್ಧೀಕರಣದ್ದು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದನ್ನು ಚೆನ್ನಾಗಿ ಕುಟ್ಕೋತಾ ಇದ್ದೀನಿ. ಇಲ್ಲೊಂದು ಅರ್ಧದಿಂದ 3/4 ಚಮಚದಷ್ಟು ನಿರ್ಮಲ್ ಬ್ರ್ಯಾಂಡ್ ಅವರ ಕಸ್ತೂರಿ ಅರಿಶಿನ. ಸೊ ನಿರ್ಮಲ್ ಬ್ರ್ಯಾಂಡು ನಿಮಗೆ ಕಲರ್ ಟ್ರಾನ್ಸ್ಫಾರ್ಮೇಷನ್ ಚೇಂಜಸ್ ಆಗುತ್ತೆ. ಬೇರೆ ಅರಿಶಿನ ನನಗೆ ಅಷ್ಟು ಐಡಿಯಾ ಇಲ್ಲ ಫ್ರೆಂಡ್ಸ್. ಸುಮಾರು ಒಂದು 2 ವರ್ಷದ ಮೇಲ್ಪಟ್ಟು ಯೂಸ್ ಮಾಡ್ತಾಯಿದ್ದೀನಿ. ಓಕೆನಾ. ಈಗ ನಾನು ಇದ್ರದ್ದು ಡಿಫ್ರೆನ್ಸ್, ನೀರು ಯಾವ ರೀತಿ ಡಿಫ್ರೆನ್ಸ್ ಬರುತ್ತೆ ಕಲರ್ದು ಶೇರ್ ಮಾಡ್ತೀನಿ. ಇದನ್ನು ಗೋಲ್ಡನ್ ಕಲರ್ ಬರೋವರೆಗೂ ಡ್ರೈ ರೋಸ್ಟ್ ಮಾಡ್ಕೊಡ್ತಾ ಇದ್ದೀನಿ ಐರನ್ ಬಾಣಲಿಲಿ. ಸ್ಟೀಲು ಮತ್ತು ನಾನ್ ಸ್ಟಿಕ್ ತೊಗೋಬೇಡಿ. ಓಕೆನಾ. ಸೊ ಇದು ಶುದ್ಧೀಕರಣ ಅಂತ ಹೇಳ್ತೀವಿ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸಿಮ್ಮಲ್ಲಿ ಆಗಬೇಕು, ಕಲರ್ ಚೇಂಜ್ ಆಗಬಾರ್ದು ಮತ್ತು ಗೋಲ್ಡನ್ ಕಲರ್ ಬರಬೇಕು. ಓಕೆನಾ. 2 to 3 ಸೆಕೆಂಡ್ಸಲ್ಲಿ ಇದಾಗೋಗುತ್ತೆ. ಅಲ್ಲಿ ಲವಂಗ ಚೆನ್ನಾಗಿ ಕುದ್ದು 1 ಲೋಟದ ನೀರು 1/4 ಲೋಟಕ್ಕಾಗಿ ಕಲರ್ ಚೇಂಜ್ ಆಗುತ್ತೆ. ಸೊ ಇದು ರೆಡಿ ಇದೆ ನಮಗೀಗ. ಗೋಲ್ಡನ್ ಅರಿಶಿನ ರೆಡಿ ಇದೆ. ಇದು ಕಂಪ್ಲೀಟಾಗಿ ರೆಡಿ ಇದೆ ನಮಗೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ. ಈಗ ಇದಕ್ಕೆ ನಾನು 2 ಪವರ್ಫುಲ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಒಂದು, ಅದು ಕಲ್ಲು ಸಿಗುತ್ತೆ, ಕಲ್ಲು ತಂದು ಮಿಕ್ಸಿಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳಿ. ಡೈರೆಕ್ಟ್ ಪೌಡ್ರ್ ತೊಗೊಂಬಂದು ಹಾಕಬೇಡಿ, ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಓಕೆ. ನೆಕ್ಸ್ಟು ಇದಕ್ಕೆ ಸ್ಫಟಿಕದ ಪುಡಿ. ಆಯಿತಾ. ಈಗ ಪಾಯಿಂಟ್ ಟು ಬಿ ನೋಟೆಡ್, ಸ್ಫಟಿಕ ಎಲ್ಲರಿಗೂ ಸೂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೋಷಲ್ ಪ್ಲ್ಯಾಟ್ಫಾರ್ಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಯಿತಾ. ನೋಡಿ, ಇವಾಗ ನಾನೇನಂದರೆ 2 ಚಿಟಿಕೆ ಹಾಕಬೇಕು. ಇಮ್ಮಿಡಿಯೇಟಾಗಿ ನಿಮ್ಮ ಸ್ಕಿನ್ನಲ್ಲಿ ಏನೇನಂದರೆ ಅನ್ವಾಂಟೆಡ್ ಫೇಶಿಯಲ್ ಹೇರ್ಸಿಂದ ಹಿಡಿದು ಡಾರ್ಕ್ ಸ್ಕಿನ್ನು, ಆಮೇಲೆ ಅನ್ಇವನ್ ಸ್ಕಿನ್ ಟೋನು, ಡಾರ್ಕ್ ಸರ್ಕಲ್ಸ್ ಅಂಡರ್ ಐ, ಮತ್ತು ಪಿಗ್ಮೆಂಟೇಷನು, ಕಪ್ಪು ಕಲೆಗಳು, ಸ್ಕಿನ್ ವೈಟ್ನಿಂಗ್ ಇಷ್ಟು ಆಗುತ್ತೆ. ಇದಕ್ಕೆ ನಾನು ಮಂಜಿಷ್ಟ ಪುಡಿ ಹಾಕ್ತಾಯಿದ್ದೀನಿ. ಮಂಜಿಷ್ಟ. ಆಯಿತಾ. ಸೊ ರೆಡ್ ಸ್ಯಾಂಡ್ಲ್ವುಡ್ ಪೌಡ್ರಲ್ಲ, ಕನ್ಫ್ಯೂಸ್ ಆಗಿಬಿಡಿ. ಇದು ಮಂಜಿಷ್ಟದ ಪುಡಿ ಅಂತಲೇ ಸಿಗುತ್ತೆ. ಕಲರ್ ಸೇಮ್ ಇರುತ್ತೆ ಬಟ್ ಹೆಸರು ಬೇರೆ ಬೇರೆ. ಮಂಜಿಷ್ಟ ಹಾಕೋತಾ ಇದ್ದೀನಿ. 1/4 ಚಮಚಕ್ಕಿಂತ ಮತ್ತು ಅರ್ಧ ಚಮಚಕ್ಕಿಂತ ಕಮ್ಮಿ ಕಸ್ತೂರಿ ಅರಿಶಿನ ಆದರೆ ಅಷ್ಟೇ ಪ್ರಮಾಣದ ಮಂಜಿಷ್ಟ. ನೋಡಿ, ಇದೇ ಆ ಪದಾರ್ಥ. ಇದನ್ನು ನಾನು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಏನು ಅಂತ ನಾನು ಹೇಳ್ತೀನಿ ಟುವರ್ಡ್ಸ್ ದ ಎಂಡ್ ಆಫ್ ದ ವಿಡಿಯೋ. ಯಾಕಂದರೆ ಇದ್ರ ಬಗ್ಗೆ ಒಂದು 2-3 ಇನ್ಫಾರ್ಮೇಷನ್ ಕೊಡಬೇಕಾಗಿದೆ. ಈ ಪುಡಿನ ನಾನು ಇದಕ್ಕೆ ಹಾಕ್ತಾಯಿದ್ದೀನಿ. ಇಲ್ಲಿ ಮಂಜಿಷ್ಟ, ಈ ಕಲ್ಲಿನ ಪುಡಿ ಮತ್ತು ಕಸ್ತೂರಿ ಅರಿಶಿನ ಇದನ್ನು ಮಿಕ್ಸ್ ಮಾಡೋದಕ್ಕೆ ರೋಸ್ ವಾಟ್ರು, ನೀವೇನಾದ್ರು ಲವಂಗ ನೆನೆಸಿದ್ರೆ, ಇಲ್ಲಾಂದರೆ 90% ನಿಮಗೆ ರಿಸಲ್ಟು ಅದ್ರಲ್ಲಿ ಸಿಗುತ್ತೆ. 100ಗೆ 1000 ಲವಂಗದ ನೀರಲ್ಲಿ ಸಿಗುತ್ತೆ. ಆಯಿತಾ. ಸೊ ಕಲರ್ ನೋಡ್ಕೊಳ್ಳಿ. ಈ ಲವಂಗದ ನೀರು ತೊಗೊಂಡಿದ್ದೀನಿ, ನಾರ್ಮಲ್ ವಾಟ್ರನ್ನು ತೊಗೋತೀನಿ. ನಿಮ್ಗೆ 2 ಡಿಫ್ರೆನ್ಸ್ ಗೊತ್ತಾಗುತ್ತೆ. ಸೊ ಯಾಕೆ ಲವಂಗದ ನೀರು ಅಂತ ಹೇಳಿದೆ ಅಂತ. ಆಯಿತಾ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಸ್ಮೂತ್ ಪೇಸ್ಟ್ ಬರಬೇಕು, ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು. ಬಟ್ ಆನ್ ಸೋಷಲ್ ಪ್ಲ್ಯಾಟ್ಫಾರ್ಮ್ ನಾನು ಯಾವಾಗಲೂ ಹೇಳ್ದಂಗೆ ಗೋ ಫಾರ್ ಅ ಪ್ಯಾಚ್ ಟೆಸ್ಟ್. ಆಯಿತಾ. ಈಗ ಎಲ್ಲದಕ್ಕಿಂತ ಮುಂಚೆ ಇನ್ನೊಂದು ಪಾಯಿಂಟ್ ಕ್ಲಿಯರ್ ಮಾಡ್ಬಿಡ್ತೀನಿ. ಸುಮಾರು ಜನ ನನಗೆ ಯೂಟ್ಯೂಬಲ್ಲಿ ಕಮೆಂಟ್ಸ್ ಹಾಕ್ತಾರೆ, ಹೇಮಾ ಸೋಪ್ ಲಿಂಕ್ ಅಂತ. ಸೋಪ್ ಲಿಂಕು ಹೇಮಾ ನಾಗರಾಜ್ ವಾಟ್ಸಪ್ಪೇ. ಆಯಿತಾ. ಈಗ ನಾನು ಸೋಪಲ್ಲಿ ಮುಖ ವಾಶ್ ಮಾಡಬೇಕಾದ್ರೆ ಆ ವಿಡಿಯೋ ಕ್ಲಿಪ್ಪಿಂಗಲ್ಲಿ ನಂದು ಫೋನ್ ನಂಬರ್ ಕೊಟ್ಟಿರ್ತೀನಿ. ದಯವಿಟ್ಟು ಯಾರು ಕಾಲ್ ಮಾಡಬೇಡಿ, ಓನ್ಲಿ ಮೆಸೇಜ್ ಮಾಡಿ ಪ್ಲೀಸ್, ಓನ್ಲಿ ಮೆಸೇಜ್. ಆಯಿತಾ. ನೆಕ್ಸ್ಟು ಆ ಸೋಪ್ ಬಗ್ಗೆ ನಾನು ರಿವ್ಯೂ ಸುಮಾರು ಜನ ಕೊಟ್ಬಿಟ್ಟಿದ್ದಾರೆ, ಅದೇನು ಹೊಸದೇನಲ್ಲ.
ಸೊ ಈಗ ಅದನ್ನು ಫೇಸ್ ವಾಶ್ ಮಾಡೋಕ್ಕೆ ಮುಂಚೆ ನನ್ನ ಫೇಸ್ದು ಒಂದು ಸ್ಕ್ರೀನ್ಶಾಟ್ ತಕ್ಕೊಳ್ಳಿ, ನಿಮಗೆ ಡಿಫ್ರೆನ್ಸ್ ಅಲ್ಲೇ ಗೊತ್ತಾಗುತ್ತೆ. ಓಕೆ, ಇದು ಸ್ಮೂತ್ ಪೇಸ್ಟ್ ಆಯಿತು. ಸೊ ಬನ್ನಿ ಇವತ್ತಿನ ವೀಡಿಯೋಗೆ ಹೋಗೋಣ. ಓಕೆ, ಫಸ್ಟು ಈ ಪೇಸ್ಟ್ ಈ ರೀತಿ ರೆಡಿಯಾಗಿರಬೇಕು. ಮತ್ತು ಈಗ ನಾನು ಮುಲತಿ ಸೋಪ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ಸುಮಾರು ಜನ ನಿಮಗೆ ಮುಲತಿ ಪೌಡ್ರ್ ಆದರೆ ಮಾತ್ರ ಮೆಸೇಜ್ ಮಾಡಿ, ನಿಮಗೆ ಆಗಿ ಬರಲಿಲ್ಲ ಅಂದರೆ ದಯವಿಟ್ಟು ಮೆಸೇಜ್ ಮಾಡಬೇಡಿ. ಇದೇ ಫಸ್ಟ್ ಪಾಯಿಂಟ್ ಟು ಬಿ ನೋಟೆಡ್. ನಿಮ್ಮ ಮುಲತಿ ಪೌಡ್ರ್ ಆಗಿ ಬರುತ್ತೆ, ಮೆಸೇಜ್ ಮಾಡಿ ಸೋಪ್ ತೊಗೊಳ್ಳಿ. ಯಟ್ ಅಗೇನ್ ಸೋಪು ಸ್ಟಾಕಲ್ಲಿ ಇದೆಯೋ ಅಂತ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ನಂಬರ್ ಕೊಡ್ತೀನಿ, ಒಂದು ಸಲ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಈ ನಂಬರ್ನ ನೋಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಯಾವುದೇ ಲಿಂಕ್ ಇಲ್ಲ, ಮುಲತಿ ಸೋಪ್ ಯಾವುದೇ ಆನ್ಲೈನಲ್ಲಿ ಇದು ಅವೈಲಬಲ್ ಇಲ್ಲ. ಬರೀ ನನ್ನ ಹ್ಯಾಂಡ್ಮೇಡ್ ಸೋಪ್ ಇದು ನನ್ನ ಹತ್ರ ಮಾತ್ರ ಇರುತ್ತೆ ಫಾರ್ ಸೇಲ್. ಓಕೆನಾ. ನೆಕ್ಸ್ಟ್ ಪಾಯಿಂಟ್ ಬಿ ನೋಟೆಡ್. ಮುಲತಿ ಪೌಡ್ರ್ ಆಗಿ ಬಂದರೆ ಮಾತ್ರ ನೀವು ಸೋಪ್ ತೊಗೊಳ್ಳಿ, ಇಲ್ಲಾಂದರೆ ದಯವಿಟ್ಟು ತೊಗೊಳಕ್ಕೆ ಹೋಗಬೇಡಿ. ಮೂರನೇ ಪಾಯಿಂಟ್, ದಯವಿಟ್ಟು ಕಾಲ್ ಮಾಡಬೇಡಿ. ಸುಮಾರು ಜನ ಕಾಲ್ ಮಾಡ್ತಾರೆ, ದಯವಿಟ್ಟು ಕಾಲ್ ಮಾಡಬೇಡಿ, ಮೆಸೇಜ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಓಕೆನಾ. ಜಸ್ಟ್ ಇದಕ್ಕೆ ಮುಂಚೆ ಸೋಪ್ ಅಪ್ಲಿಕೇಶನ್ ಮುಂಚೆ ನನ್ನ ಫೇಸ್ನ ಒಂದು ಸ್ಕ್ರೀನ್ಶಾಟ್ ತಗೊಳ್ಳಿ. ಇದು ಸುಮಾರು ಜನಕ್ಕೆ ಮಿರಾಕಲ್ ಆಗಿದೆ. ಯಾಕೆ ನಿಮಗಾಗಿಲ್ಲ? ನೀವು ತೊಗೊಂಡಿಲ್ಲ ಅಷ್ಟೇ. ಸೊ ಜಸ್ಟ್ ನಾರ್ಮಲ್ ಸೋಪ್ ಥರನೇ ಚೆನ್ನಾಗಿ ಮುಖನ ತಿಕ್ಕೊಳ್ಳಿ. ನೋಡಿ, ನಾನು ಯಾವುದೇ ಫೇರ್ ಆ್ಯಂಡ್ ಲವ್ಲಿ ಹಾಕ್ಕೊಳ್ಳಲ್ಲ, ಹಾಕೇ ಇಲ್ಲ ಬಿಡಿ. ಸನ್ಸ್ಕ್ರೀನ್ ಯಾವುದೂ ಹಾಕ್ಕೊಳ್ಳಲ್ಲ, ಯಾವುದೋ ಡೇ ಕ್ರೀಮ್ ಹಾಕಲ್ಲ, ನೈಟ್ ಕ್ರೀಮ್ ಹಾಕಲ್ಲ. ಹಾಕಿದ್ರೆ ಮುಲತಿ, ಮೊಸರು, ಸ್ಫಟಿಕ ಮತ್ತು ಲೋಟಸ್ ಪೌಡ್ರದ್ದು ಕ್ರೀಮ್ ನಾನು ಮನೇಲಿ ಮಾಡ್ಕೋತೀನಿ, ಹೂವುಗಳನ್ನ ತಂದು, ಆಯಿತಾ. ಅದನ್ನು ಮಾಡ್ಕೋತೀನಿ. ಮತ್ತು ನಮ್ಮ ರೆಗ್ಯುಲರಾಗಿ ಸೋಪ್ನ ಉಪಯೋಗಿಸ್ತೀನಿ ಮುಖಕ್ಕೆ, ಆಯಿತಾ. ಜಸ್ಟ್ 30-40 ಇಯರ್ಸ್ ಬ್ಯಾಕ್ ಯಾವ ಕ್ರೀಮು ಯಾವ್ದು ಇದ್ದಿತ್ತು ರೀ? ಇನ್ಫ್ಯಾಕ್ಟ್ ಸೋಪೇ ಇರಲಿಲ್ಲ, ಕಡಲೆ ಹಿಟ್ಟು, ಹಸಿ ಹಾಲು ಅಷ್ಟೇ, ಸೀಗೆಕಾಯಿ. ಸೊ ಗೋ ಫಾರ್ ಯೋರ್ ರೂಟ್ಸ್ ಅಂತ ಯಾವಾಗಲೂ ಹೇಳ್ತೀನಿ. ಇದೊಂದು ಚಕ್ಕೆಯ ಪುಡಿ, ಮರದ ಚಕ್ಕೆಯ ಪುಡಿ, ಮುಲ್ತಾನಿ ಮಿಟ್ಟಿಯಲ್ಲ ಮುಲತಿ. ಅದು ರಾಮಬಾಣ ಪಿಗ್ಮೆಂಟೇಷನ್ ಅಂತಂದೇ ತೆಗೆಯುತ್ತೆ. ಸೋರಿಯಾಸಿಸ್ ವಾಸಿಯಾಗಿದೆ. ಎಕ್ಸಿಮಾನ ಒಬ್ಬರು ಮ್ಯಾಮ್, ರಾಜೇಶ್ವರಿ ಮ್ಯಾಮ್ ಅಂತ ಚಿಕ್ಕಪೇಟೆಯವರು, ಅವರು ನಮ್ಮ ಹತ್ರ ಒಂದು ಟೈಮ್ ಸೋಪ್ ತೊಗೊಂಡ್ರೆ 10 ತೊಗೊಳೋರು. ಯಾಕೆ ಅಂತ ನಂಗೆ ಒಂದು ಸಲ ಡೌಟ್ ಬಂತು. ಅವ್ರನ್ನ ಕೇಳಿದ್ದಕ್ಕೆ ಅವಾಗ ಹೇಳಿದ್ರು, ಹೇಮಾ ನನಗೆ ಎಕ್ಸಿಮಾ ಇದೆ ಅಂತ. ನೋಡಿ, ಅಂತಂತ ನಾನು ಎಕ್ಸಿಮಾಗೆ ಅಂತ ಇದು ಮಾಡಲಿಲ್ಲ, ಸೋರಿಯಾಸಿಸ್ಗೆ ಅಂತ ಇದು ಮಾಡಿಲ್ಲ. ನಾನು ಮಾಡಿದ್ದು ಮುಖದ ಶೈನಿಂಗು, ಹೊಳಪು, ಪಿಗ್ಮೆಂಟೇಷನ್ಗೆ. ಯಾಕೆ ಅಂದರೆ ನಂದು ಡಾರ್ಕ್ ಸ್ಕಿನ್ನು, ಆಯಿತಾ. ನಾನು ಪಳಪಳ ಅಂತ ಹೊಳಿತಿದ್ದರೆ ಮೋಸ್ಟ್ಲಿ ನಾನು ಇದು ಮಾಡ್ತಿದ್ದೋ ಇಲ್ವೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರನೇ ಈ ಸೋಪ್ನ ನಾವು ರೆಡಿ ಮಾಡಿರೋದು. ಓಕೆ, ಬಟ್ ಆನ್ ಎ ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ನಾನು ಯಾವಾಗಲೂ ಹೇಳೋಗೆ ಗೋ ಫಾರ್ ಎ ಪ್ಯಾಚ್ ಟೆಸ್ಟ್. ಓಕೆ, ಇವಾಗ ನಾನು ಹೇಳಿದ್ನಲ್ಲ, ಅದು ಏನದು ಕೊನೆ ವಸ್ತು ಅಂತ, ಅದು ಮುಲ್ತಾನಿ ಮಿಟ್ಟಿ ಕಲ್ಲಿನ ಫಾರ್ಮಲ್ಲಿ ಸಿಗುತ್ತೆ. ಸಾಫ್ಟ್ ರಾಕ್ ಸಿಗುತ್ತೆ, ಅಂಗಡೀಲಿ ಡೈರೆಕ್ಟಾಗಿ ಪೌಡರ್ ಸಿಗುತ್ತೆ, ತರಬೇಡಿ. ಕೆಮಿಕಲ್ ಮಿಕ್ಸ್ ಆಗಿರುತ್ತೆ. ಎಲ್ಲೂ ನಿಮಗೆ ಅಷ್ಟು ಡಾರ್ಕ್ ಕಲರ್ ಮುಲ್ತಾನಿ ಮಿಟ್ಟಿ ಇರೋಲ್ಲ, ಆಯಿತಾ. ಸೊ ಮಿಕ್ಸಿಲಿ ತೊಗೊಂಬಂದು ಒಂದು 30-40 ರೂಪಾಯಿ ಅಷ್ಟೇ, ಅದೊಂದು 100 ಗ್ರಾಮ್ ಪ್ಯಾಕೆಟು, 100-200 ಗ್ರಾಮ್ದು ಮಿಕ್ಸಿಗೆ ತಂದು ಪುಡಿ ಮಾಡ್ಕೊಳ್ಳಿ. ಇವಾಗ ಲವಂಗದ ನೀರು ಆ್ಯಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿದೆ. ಸ್ಕಿನ್ಗೆ ಬೇಕಾಗಿರೋ ಎಲ್ಲ ಬೆನಿಫಿಟ್ಸು ಲವಂಗ ಕೊಡುತ್ತೆ, ಆಯಿತಾ. ಇದನ್ನು ನೀಟಾಗಿ ಒಂದು ಚೂರು ಜಾಗ ಬಿಡ್ದಂಗೆ ಅಪ್ಲೈ ಮಾಡಬೇಕು. ನೆಕ್ಸ್ಟು, ಹೇಮಾ ನಮಗೆ ಲವಂಗದ ನೀರು ಬೇಡ, ವಾಟ್ ಇಸ್ ದ ಆಲ್ಟರ್ನೇಟಿವ್ಸ್? ರೋಸ್ ವಾಟ್ರಲ್ಲಿ ಅರ್ಧ ಗಂಟೆ ಲವಂಗನ ನೆನೆಸಿ ಆಮೇಲೆ ಪ್ರೊಸೀಜರ್ ಮಾಡ್ಬೋದು. ಜಸ್ಟ್ 5 ಮಿನಿಟ್ಸ್ ಬಿಟ್ಟಿದ್ದೆ. ನಿಮ್ಮದು ಡ್ರೈ ಸ್ಕಿನ್ ಆದರೆ ಅಲೋವೆರಾ ಜೆಲ್ ಪ್ಲಾಂಟ್ ಬೇಸ್ಡ್ ಹಾಕ್ಕೊಳ್ಳಿ, ಅಂಗಡಿದೆಲ್ಲ. ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್, ಆಯಿತಾ. ಸೊ ಇವಾಗ ಕೆಲವೊಂದು ವಿಷಯಗಳು ಬರುತ್ತೆ. ಪಿಗ್ಮೆಂಟೇಷನ್ ಅವ್ರು ಯೂಸ್ ಮಾಡ್ಬೋದು, ಡೆಫಿನೆಟ್ಲಿ ಎಸ್, ವಿತ್ ಪ್ಯಾಚ್ ಟೆಸ್ಟ್. ನಾವು ಕಪ್ಪಗಿದ್ದೀವಿ, ಅಯ್ಯೋ ನಿಮಗೋಸ್ಕರನೇ ಮಾಡಿರೋದು ಅಂತಲೇ ಹೇಳ್ತೀನಿ. ನೆಕ್ಸ್ಟು ಪಿಂಪಲ್ ಮಾರ್ಕ್ಸ್, ಪ್ಲೀಸ್ ಯೂಸ್ ಮಾಡಿ. ಪಿಂಪಲ್ ಮಾರ್ಕ್ಸ್ಗೆ ನಮ್ಮದು ಸೆನ್ಸಿಟಿವ್ ಸ್ಕಿನ್, ದಯವಿಟ್ಟು ಯೂಸ್ ಮಾಡಬೇಡಿ, ಆಯಿತಾ. ನಮ್ಮ ಮುಖದ ಫುಲ್ಲು ಪಿಂಪಲ್ಸ್ ಇದೆ, ಏನು ಮಾಡೋದು ಹೇಮಾ? ಇದನ್ನು ಯೂಸ್ ಮಾಡಬೇಡಿ. ಕಡಲೆ ಹಿಟ್ಟು ಮತ್ತು ರೋಸ್ ವಾಟ್ರನ್ನ ಹಾಕಿ ಮಿಕ್ಸ್ ಮಾಡಿ ಸ್ವಲ್ಪ ಫೇಸಲ್ಲಿರೋ ಆಯಿಲ್ನೆಸ್ನ ತಕ್ಕೊಳ್ಳಿ. ನಮ್ಮದು ನಾರ್ಮಲ್ ಸ್ಕಿನ್ ಹೇಮಾ, ಧಾರಾಳವಾಗಿ ಇದನ್ನು ಯೂಸ್ ಮಾಡ್ಬೋದು. ಸೆನ್ಸಿಟಿವು ಫುಲ್ ಫೇಸ್ ಪಿಗ್ಮೆಂಟೇಷನ್ ಇರೋ ಈ ರೆಮಿಡಿ ಮಾಡಬೇಡಿ. ಇಲ್ಲ ನನಗೆ ವ್ಯೂಸ್ ಬರುತ್ತೆ ನೀವು ಮಾಡಿ ಅಂತ ಹೇಳೋ ಯೂಟ್ಯೂಬರ್ ನಾನಲ್ಲ. ಸೊ ಫುಲ್ ಫೇಸ್ ಪಿಗ್ಮೆಂಟೇಷನ್ ಇರೋರು ಮಾಡಬೇಡಿ, ಸೆನ್ಸಿಟಿವ್ ಸ್ಕಿನ್ ಅವ್ರು ದಯವಿಟ್ಟು ಮಾಡಬೇಡಿ ಈ ರೆಮಿಡಿ. ಇನ್ನು ಮಿಕ್ಕಿದವರೆಲ್ಲ ಮಾಡ್ಬೋದು. ಫಸ್ಟ್ ಆಪ್ಷನ್ ಇಸ್, ನಾವು ಕಪ್ಪಗಿದ್ದೀವಿ, ಪಿಂಪಲ್ ಮಾರ್ಕ್ಸ್, ಪಿಗ್ಮೆಂಟೇಷನ್, ಆಯಿತಾ. ಸೊ ತುಂಬ ಚೆನ್ನಾಗಿ 1000% ರಿಸಲ್ಟ್ ಕೊಡುತ್ತೆ. ಫುಲ್ ಆಯುರ್ವೇದಿಕ್ ಬೇಸ್ಡ್ ಪೌಡರ್ಸ್ನ ಯೂಸ್ ಮಾಡಿದ್ವಿ. ಓಕೆ, ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. 5 ನಿಮಿಷ ಇದೆ ಅಷ್ಟೇ. ನಾನು ಇಫ್ ಯು ಆರ್ ಡ್ರೈ ಸ್ಕಿನ್ ಇತ್ತು ಅಂದರೆ ಅಲೋವೆರಾ ಜೆಲ್ ಹಾಕ್ಕೊಳ್ಳಿ, ಒಂದು ಎಕ್ಸ್ಟ್ರಾ ಆದಷ್ಟೇ. ಸೊ ಜಸ್ಟ್ ಅಬ್ಸರ್ವ್ ದ ಕ್ಲಾರಿಟಿ ಆಫ್ ಸ್ಕಿನ್. ಓಕೆನಾ ರೀ. ನನ್ನ ಸ್ಕಿನ್ನೇ ಲೈವ್ ಎಕ್ಸಾಂಪಲ್ ಯೂಟ್ಯೂಬಲ್ಲಿದೆ, 2 ವರ್ಷಕ್ಕೆ ಮುಂಚೆ, ದಯವಿಟ್ಟು ನೋಡ್ಕೊಂಬನ್ನಿ. ಸೊ ಕಪ್ಪುಗಿರೋರು ಬೆಳ್ಳಕ್ಕಾಗಿರೋದು ಯಾವ ರೀತಿ ಅಂತ. ಓವರ್ ಆಫ್ ಒಂದೇ ರಾತ್ರಿಲಿ ಆಗಿದ್ದರೆ ಅದು ಟೆಂಪ್ರವರಿ ಅಂತಲೇ ಹೇಳ್ತೀನಿ. ದಿಸ್ ಇಸ್ ದ ಪರ್ಮನೆಂಟ್, ಆಯಿತಾ. ಇವನ್ ಆಫ್ಟರ್ 40-45 ಯು ಕ್ಯಾನ್ ಮೇಂಟೈನ್ ಯುವರ್ ಸ್ಕಿನ್. ಕೊಲಾಜನ್ ಲೆವೆಲು 0 ಆಗುತ್ತೆ, ಆ ಟೈಮಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಮೆನೋಪಾಸ್ ಟೈಮಲ್ಲಿ ಈಸ್ಟ್ರೋಜನ್ ಲೆವೆಲು ಕಮ್ಮಿ ಆಗುತ್ತೆ. ಅದನ್ನೆಲ್ಲ ಮೀರಿ ನಾವು ಸ್ಕಿನ್ ಹೊಳಪಿರುತ್ತೆ ಅಂದರೆ ನಮ್ಮ ಸೋಪಿಂದ ಅಂತ ಹೇಳ್ತಾ ಇವತ್ತಿನ ವೀಡಿಯೋಲ್ಲೇ ಮುಗಿಸ್ಲಿ.